ಇವ್ರು ನೋಡ್ರಿ ಈ ಕಡೆ ಡ್ರೆಸ್ಸಿನ ಗಂಟೆ ಹೆಂಗೆ ಹೊತ್ಕೊಂಡ್ ಬರಾಕತ್ತಾರ ಇಲ್ಲೇ ನೋಡಿದ್ರೆ ತಾಳಿ ಕೊಟ್ಟೋ ಶಾಸ್ತ್ರನ ನೆರವೇರಿಸ್ತಾರ. ಈ ಕಡೆ ನಮ್ಮ ಪೃಥ್ವಿ ಅಕ್ಷತೆ ಪುರು ಕೂಡ ಮದ್ವೆ ಮುಗಿಯೋ ತನಕ ಜಾಯ್ನ್ ಆಗಿ ಇರ್ತಾರ. ಸೊ ಬಿಸಿ ಬಜ್ಜಿ ಎಲ್ಲ ತಯಾರಾಗಕತ್ತವು ಅಂಡ್ ನಮಗೆಲ್ಲರಿಗೂ ಚೀಟಿಂಗ್ ಮಾಡ್ಬಿಟ್ರೆ ಮಾವನ್ ಮಗನಿಗೆ ಪ್ರ್ಯಾಂಕ್ ಮಾಡತ್ತಿದ್ವಿ ನಾವು ಎಲ್ಲ ಎಂಜಾಯ್ ಮಾಡ್ತಿರ್ತೇವಿ. ಆಮೇಲೆ ಈ ಕಡೆ ಬಂದು ನೋಡಿದ್ರೆ ನಮ್ಮ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಇವತ್ತು ಮದುವೆಯ ದಿನ ಅಂದ್ರ ಬೆಳಗ್ಗೆನ ಮದುವೆಯ ಒಂದು ಸಂಭ್ರಮ ಸ್ಟಾರ್ಟ್ ಆಯ್ತು. ಸೊ ಕ್ಯಾಮ್ರಾಮನ್ ಕೂಡ ಬಂದಾರ. ಎಲ್ಲರೂ ಸೇರಿ ಬಾಸಿಂಗ ತಗೊಂಡು ಗುಡಿ ಕಡೆ ಹೊರಡಬೇಕು. ಸೊ ನಮ್ಮ ತಂಗಿಯರು ಆಲ್ಮೋಸ್ಟ್ ಲೇಟಾಗಿ ರೆಡಿಯಾಗಿ ನಮ್ಮ ಜೊತೆ ಜಾಯ್ನ್ ಆಗಕ್ಕೆ ಓಡೋಡಾಗಿ ಬಂದರು. ಸೊ ಈ ಕಡೆಂತ್ರ ಬಾಸಿಂಗನ ಹೋಗಿ ಹುಗಾರ್ ಮಣಿಲಿಂತ್ರ ಬಾಸಿಂಗನ ಹೋಗಿ ತೊಗೊಂಬರ್ಬೇಕು. ಸೊ ಅಲ್ಲಿಂತ್ರ ತೊಗೊಂಬಂದು ದ್ಯಾಮಮ್ಮನ ಗುಡಿ ಒಳಗೆ ಇಟ್ಟು ಪೂಜೆ ಮಾಡಿಕೊಂಡು ಅಲ್ಲಿಂತ್ರ ನಾವು ಗುಡಿಗೆ ಹೊರಡಬೇಕು. ಸೊ ಆಲ್ಮೋಸ್ಟ್ ನಮ್ಮ ಮದುಮಗಳು ಬಂದು ಗುಡಿಯೊಳಗೆ ವೇಟ್ ಮಾಡತ್ತಾಳ. ಸೊ ನಾವು ಕೂಡ ಮದುಮಗನ ಕರ್ಕೊಂಡು ಬಾಸಿಂಗನ್ನು ತಗೊಂಡು ಗುಡಿ ಕಡೆ ಬಂದ್ವಿ. ಇದು ನಮ್ಮ ವೀರಭದ್ರೇಶ್ವರ ಗುಡಿಯ ಒಂದು ಎಂಟ್ರೆನ್ಸ್. ಸೊ ಅಲ್ಲಿಂದ ಒಂದೆರಡು ಫೋಟೋಶೂಟ್ನ ಮಾಡಿಕೊಂಡು ಈ ಕಡೆ ಮಂಗಲ್ ಭವನ್ ಹತ್ರ ಸ್ಟೇಜ್ ಹಾಕಿದ್ರು. ಸೊ ಅಲ್ಲಿಗೆ ನಾವು ಮದುಮಗನ ಕರ್ಕೊಂಡು ಹೊರಡ್ತೀವಿ. ಸೊ ಬಾಸಿಂಗ ಆಮೇಲೆ ಎಲ್ಲ ಮದುವೆಯ ಡ್ರೆಸ್ಸಸ್ ಎಲ್ಲ ತೊಗೊಂಬಂದು ಇವ್ರು ನೋಡ್ರಿ ಈ ಕಡೆ ಡ್ರೆಸ್ಸಿನ ಗಂಟೆ ಹೆಂಗೆ ಹೊತ್ಕೊಂಡ್ ಬರಾಕತ್ತಾರ ಇಲ್ಲೇ ಸೊ ಜಸ್ಟ್ ಫಾರ್ ಫನ್. ಸೊ ಈ ಕಡೆ ಎಲ್ಲ ಅರ್ಶಿನ ಶಾಸ್ತ್ರಕ್ಕೆ ಪೂರ್ತಿ ರೆಡಿ ಮಾಡತ್ತಿದ್ರ ನಮ್ಮ ಅಣ್ಣಂದಿರು. ಆಮೇಲೆ ನಮ್ಮ ಪಪ್ಪನೂ ಕೂಡ ನಾಷ್ಟಕ್ಕೆಲ್ಲನೂ ರೆಡಿ ಆಗೈತೋ ಇಲ್ಲೋ ಅಂತಂದು ಹಿಂದೆ ಹೋಗಿ ಅಡಿಗೆ ಹತ್ರ ಏನೇನು ಕೆಲಸ ನಡೆಯತ್ತವಂತ ನೋಡತ್ತಿದ್ರು. ಅಷ್ಟರೊಳಗೆ ನಾವು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರಲ್ಲ ಯಾವ ಥರ ಫನ್ನಿ ಆಗಿ ಡ್ಯಾನ್ಸ್ನೆಲ್ಲನೂ ಮುಗಿಸ್ಕೊಂಡು ಬಂದ್ವಿ. ಸೊ ಈ ಕಡೆ ಹಸೆ ಮನೆಗೆ ಆಮೇಲೆ ಕೂರಿಸಿ ಅರಿಶಿನ ಶಾಸ್ತ್ರನ ಮಾಡಬೇಕಲ್ಲ, ಅದಕ್ಕೆ ಫುಲ್ ಬೊಗಾನಿ ತುಂಬ ನೀರೆಲ್ಲ ತುಂಬಿಸಿದ್ರು ನಮ್ಮ ಅಣ್ಣಂದಿರು. ಸೊ ಅದಾದಮೇಲೆ ಮದುಮಕ್ಕಳನ್ನ ಹಸೆ ಮನೆ ಮೇಲೆ ಕೂರಿಸಿ ಅವ್ರ ಹಿಂದ್ಗಡೆ ಹೆಲ್ಪಿಗಾಗಿ ತಾಯಂದ್ರೆ ಆಗೋರನ್ನ ಹಿಂದ್ಗಡೆ ಕುಂದಿರ್ಸ್ಕೋಬೇಕು. ಸೊ ಅವ್ರನ್ನೆಲ್ಲನೂ ಕುಂದಿರ್ಸ್ಕೊಂಡು ಎಲ್ಲ ಇಡೀ ಮನೆ ಮಂದಿನೆಲ್ಲನೂ ಸೇರಿ ನೀಟಾಗಿ ಎಲ್ಲರೂ ಒಂದು ಬಟ್ಲೊಳಗೆ ಕೊಬ್ಬರಿ ಎಣ್ಣೆ ತೊಗೊಂಡು ಒಂದು ವೀಳ್ಯದೆಲೆಯಿಂದ ಕಿವಿಗೆ ಆಚೆ ಕಡೆ ಈಚೆ ಕಡೆ ಎರಡು ಕಿವಿಗೆ ಹಾಕಿ ಅದಾದಮೇಲೆ ನೆತ್ತಿಗೆ ಹಾಕಬೇಕು. ಸೊ 4 ಜನಕ್ಕೂ ಈ ಒಂದು ಶಾಸ್ತ್ರನ ಮಾಡಲೇಬೇಕು. ಸೊ ಇದು ನಮ್ಮ ಕಡೆ ಇರುವಂಥ ಪದ್ಧತಿ. ಸೊ ಎಲ್ಲ ಮುತ್ತೈದೆಯರು ಜೋಡಿಯಾಗಿ ಬಂದು ಅಂದರೆ ಗಂಡ ಹೆಂಡತಿ ಇಬ್ಬರು ಕೂಡಿ ಬಂದು ಈ ಥರ ಒಂದು ಶಾಸ್ತ್ರನ ಮಾಡಬೇಕು. ಆಮೇಲೆ ಹೆಣ್ಮಗಳಾಗೋಳು ಕೂಡ ಮಾಡಲೇಬೇಕು. ಸೊ ಅದು ನಾನೇ. ಸೊ ಈ ಕಡೆ ಎಲ್ಲ ಬಾಸಿಂಗ ಪುಟ್ಟಿ ಎಲ್ಲ ಹಿಡ್ಕೊಂಡು ನಿಂತಾರೆ ನೋಡ್ರಿ. ಇದು ಇವಾಗ ನೆಕ್ಸ್ಟ್ ತಾಳಿ ಕಟ್ಟುವಾಗ ಅದೆಲ್ಲ ಯೂಸ್ ಆಗುತ್ತೆ. ಈ ಕಡೆ ಎಲ್ಲನೂ ಕೂಡ ಶಾಸ್ತ್ರನ ಮಾಡತ್ತಿದ್ರು. ಸೊ ನಾನು ಕೂಡ ನಮ್ಮ ಯಜಮಾನ್ರ ಆನ್ ಡ್ಯೂಟಿ ಆಗಿರೋದ್ರಿಂದ ನಾನು ಒಬ್ಬಳೇ ಶಾಸ್ತ್ರ ಮಾಡಬೇಕಾಯ್ತು. ಸೊ ನಮ್ಮ ಪೃಥ್ವಿನ ನಮ್ಮ ತಂಗಿಯರ ಕಡೆ ಕೊಟ್ಟು ನಾನು ಕೂಡ ಇವರಿಗೆ ಅರಿಶಿನ ಶಾಸ್ತ್ರನ ಮಾಡೋದಕ್ಕೆ ಬಂದೆ. ಸೊ ನಮ್ಮ ಮಮ್ಮಿ ಯಾವ ಥರ ಮಾಡ್ಬೇಕಂತ ನನಗೆ ಹೇಳ್ಕೊಡತ್ತಿದ್ರು. ಸೊ ನಾನು ಕೂಡ ನೀಟಾಗಿ ಒಂದು ಶಾಸ್ತ್ರನ ಮಾಡಿದೆ. ಸೊ ಫಸ್ಟ್ ಟೈಮ್ ಈ ಒಂದು ಶಾಸ್ತ್ರನ ನಾನು ನಮ್ಮ ಅಣ್ಣನಿಗೆ ಮಾಡತ್ತೀನಿ. ಸೊ ಎಲ್ಲ ಮನೆ ಮಂದಿನೂ ಎಲ್ಲನೂ ಸೇರಿ ಅರಿಶಿನ ಶಾಸ್ತ್ರದಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ಈ ಕಡೆ ಏನೈತಿ ಫುಲ್ ಬ್ಯುಸಿ ಆಗಿರೋದ್ರಿಂದ ಡೀಟೇಲ್ ಆಗಿ ಅರಿಶಿನ ಶಾಸ್ತ್ರನ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಫುಲ್ ಗದ್ದಲ ಆಗಿರೋದ್ರಿಂದ ನನ್ನ ಮಗನ ಅಲ್ಲಿ ಕರ್ಕೊಂಡು ನಿಂತ್ರೆ ಅವ ಫುಲ್ ಅಳುದ. ಸೊ ನಾವೆಲ್ಲ ಅರಿಶಿನೆಲ್ಲ ಪೂರ್ತಿ ಮಸ್ತಾಗಿ ಆಟ ಆಡಿದ್ವಿ. ಬಟ್ ಫೈನಲಿ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಫುಲ್ ಅರಿಶಿನ ಶಾಸ್ತ್ರನೆಲ್ಲ ಮಾಡಿ ಮುಖನೆಲ್ಲ ತೊಳ್ಕೊಂಬಂದೆ ನೀಟಾಗಿ. ಸೊ ಎಲ್ಲರೂ ಅರಿಶಿನ ಶಾಸ್ತ್ರನೆಲ್ಲನೂ ಮುಗಿಸಿ ನಾಷ್ಟ ಮಾಡತ್ತೀವಿ. ಇಲ್ಲಿ ಉಪ್ಪಿಟ್ಟು ಚುರುಮರಿ ನಾಷ್ಟ. ಸೊ ಮದುವೆ ಮನೆಯಲ್ಲಿ ನಾಷ್ಟ ನಮ್ಮ ಅಣ್ಣಂದಿರು ನಾನು ನಮ್ಮ ತಂಗಿ ಎಲ್ಲರೂ ಸೇರಿ ನಾಷ್ಟನ ಮುಗಿಸಿದ್ವಿ. ಸೊ ನಮ್ಮ ಪೃಥ್ವಿನೂ ಕೂಡ ಚುಮ್ಮರಿನೆಲ್ಲನೂ ಚೆಲ್ಲಾಡ್ಕೋತಾನ ನಾಷ್ಟನೆಲ್ಲನೂ ಸ್ವಲ್ಪ ತಿಂದ. ಸೊ ಬಿಸಿ ಉಪ್ಪಿಟ್ಟ ಖಾರವಾಗಿ ಸ್ವಲ್ಪ ತಿಂದ. ಸೊ ಅದಾದಮೇಲೆ ನೋಡ್ರಿ ಫೋಟೋಶೂಟಿಗೆ ಅಂತಂದ ಇನ್ನೂ ಮದುಮಕ್ಕಳು ಸ್ಟೇಜ್ ಹತ್ರ ಬಂದಿರಲ್ಲವ. ಸೊ ಅವ್ರ ಸೀಟಲ್ಲಿ ನನ್ನ ಮಗನ ಕೂರಿಸಿ ಒಂದಿಷ್ಟು ಫೋಟೋಶೂಟ್ನ ಮಾಡಿದೆ. ಸೊ ಅದಾದಮೇಲೆ ಈ ಕಡೆಲ್ಲ ಮದುಮಕ್ಕಳು ಪೂರ್ತಿ ಡ್ರೆಸ್ಅಪ್ ಆಗಿ ಅಂದ್ರೆ ಅರಿಶಿನ ಶಾಸ್ತ್ರ ಅಲ್ಲೇ ಮುಗಿಸಿ ಅದಾದಮೇಲೆ ಅಲ್ಲೇ ಅವರಿಗೆ ಡ್ರೆಸ್ ಹಾಕ್ತಾರೆ. ಸೊ ನೀಟಾಗಿ ಡ್ರೆಸ್ನೆಲ್ಲನೂ ವೈಟ್ ಆಗಿ ಶರ್ಟ್ ಪಂಚೆನೆಲ್ಲ ಹಾಕೋತಾರ. ಇವರು ಅದಕ್ಕೆ ಏನೈತಿ ಅರಿಶಿನ ಪತ್ಲಾನ ಉಟ್ಕೋತಾರ.
ನೋಡಿದ್ರಲ್ಲ ನಮ್ಮೂರ ಕಡೆ ಯಾವ ಥರ ಮದುವೆ ನಡೀತೈತೆ ಅಂತಂದು. ಸೊ ಅರ್ಶಿನ ಶಾಸ್ತ್ರ ಪೂರ್ತಿ ಮುಗಿಸಿದ ಕೂಡಲೇ ಆ ದೇವ್ರ ಮುಂದೆ ಸೀದಾ ಕರ್ಕೊಂಬಂದು ಅಲ್ಲೇ ತಾಳಿ ಕಟ್ಟೋ ಶಾಸ್ತ್ರನ ನೆರವೇರಿಸ್ತಾರೆ. ಈ ಕಡೆ ನಮ್ಮ ಪೃಥ್ವಿ ಅಕ್ಷತೆ ಪುಟ್ಟಿನ ಹಿಡ್ಕೊಂಡು ಎಲ್ಲರಿಗೂ ಕೊಟ್ಟು ಅಕ್ಷತನ ಕೂಡ ಅವ್ರ ಮಾಮನಿಗೆ ಎಲ್ಲ ಮದ್ವಿಗೆ ಬಂದವರಿಗೆ ಎಲ್ಲರಿಗೂ ಕೊಟ್ಟು ಮದುವೆನೂ ಕೂಡ ಫುಲ್ ಹ್ಯಾಪಿಯಾಗಿ ಮುಗಿಸ್ಬಿಟ್ಟ. ಸೊ ಇನ್ನೂ ಬಾಕಿ ಐತಿ. ಬಟ್ ಮದುಮಕ್ಕಳು ತಾಳಿ ಕಟ್ಟಿದಾದ್ಮೇಲೆ ಅಶ್ವಿನಿ ನಕ್ಷತ್ರಗಳಿಗೆ ದೇವತೆಗಳಿಗೆ ಪೂಜೆ ಮಾಡಿಸ್ಬೇಕಂತಂದು ಪೂಜಾರಿಗಳು ಈ ಕಡೆ ಸೈಡಿಗೆ ಕರ್ಕೊಂಬಂದರು. ಸೊ ಫೋಟೋ ಪೋಸು ಕೂಡ ಕೊಡಬೇಕಲ್ಲ, ಅಶ್ವಿನಿ ನಕ್ಷತ್ರ ತೋರಿಸ್ತೇವೆ ಅಂತಂದು ಕೈ ಮೇಲೆ ಮಾಡ್ಕೊಂಡು ನಿಂದಿರ್ತಾರಲ್ಲ. ಸೊ ಆ ಒಂದು ಕೂಡ ಶಾಸ್ತ್ರನೂ ಇಲ್ಲಿ ನಡೆಯತ್ತಿತ್ತ. ಫುಲ್ ಇವಾಗ ಈ ಒಂದು ಶಾಸ್ತ್ರ ಫುಲ್ ಎಲ್ಲ ಕಡೆ ಯಾವಾಗಿಂತನೂ ಟ್ರೆಂಡ್ ಐತಿ. ಬಟ್ ನಾನು ಜಾಸ್ತಿ ಏನು ನೋಡಿಲ್ಲ. ನನ್ನ ಮದುವೆ ಒಳಗೂ ಈ ಒಂದು ಶಾಸ್ತ್ರನ ಮಾಡತ್ತಾರೆ ಇಲ್ಲೇ. ಸೊ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಪಪ್ಪ ಕೂಡಿ ಇಲ್ಲೇನೋ ಫನ್ನಿಯಾಗಿ ಮಾತುಕತೆ ಮಾಡತ್ತಿದ್ರು. ಸೊ ಈ ಒಂದು ಅಶ್ವಿನಿ ನಕ್ಷತ್ರ ಶಾಸ್ತ್ರನೂ ಕೂಡ ಪೂರ್ತಿಯಾಗಿ ಮುಗಿಸಿದ್ರು. ಇಷ್ಟು ಶಾಸ್ತ್ರನೆಲ್ಲಾನು ಮುಗಿಸಿ ಮದುಮಕ್ಕಳು ರೆಡಿ ಆಗಕ್ಕೆ ಹೋದ್ರು. ಸೊ ಈ ಕಡೆ ನೋಡಿದ್ರೆ ನಮ್ಗೆ ಗೆಸ್ಟ್ ಅಂದ್ರೆ ನಮ್ಮ ಅಂಟಿಯವರು ಎಲ್ಲರೂ ಕೂಡ ಮದುವೆಗೆ ಬಂದರು. ಸೊ ಬಂದ ತಕ್ಷಣ ನಮ್ಮ ಪೃಥ್ವಿನ ನೋಡಿ ಎಲ್ಲರೂ ಹಾಯ್ ಮಾಡತ್ತಿದ್ರು. ಸೊ ನಮ್ಮ ಅವನಿ ಕೂಡ ಬಂದಿದ್ಲು. ಸೊ ನಮ್ಮ ತಂಗಿ ನಾನು ಕೂಡ ಅಲ್ಲೇನೂ ವೇಟ್ ಮಾಡಿಕೊಂಡು ಅವ್ರನ್ನೆಲ್ಲರನ್ನೂ ವೆಲ್ಕಮ್ ಮಾಡಿದ್ವಿ ಮದುವೆಗೆ. ಸೊ ಎಲ್ಲರೂ ಸೇರಿ ಆಟೋ ತೊಗೊಂಡು ದೂರದಿತ್ತ ಬಂದಿದ್ರು ಮದುವೆಗೆ. ಸೊ ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಂಡ್ವಿ. ಎಲ್ಲರೂ ನೋಡಿ ಫುಲ್ ಖುಷಿಯಾಗಿಬಿಟ್ಟಿತ್ತು. ಆ್ಯಂಡ್ ಇವರು ಕೂಡ ಮದುವೆ ಮುಗಿಯೋ ತನಕ ಜಾಯ್ನ್ ಆಗಿ ಇರ್ತಾರೆ. ಸೊ ಇವ್ರನ್ನೆಲ್ಲರನ್ನೂ ಕರ್ಕೊಂಡ್ಬಂದು ಒಳಗಡೆ ನಾಷ್ಟಕ್ಕೆಲ್ಲನೂ ಕರ್ಕೊಂಡು ಹೋಗ್ಬೇಕಂತಂದು ಅನ್ಕೊಳಾಗ್ತಿದ್ನಿ. ಸೊ ನೋಡ್ರಿ ನಮ್ಮ ಅವನಿ ಆಲ್ಮೋಸ್ಟ್ ಲಾಲಿಪಾಪ್ ಎಲ್ಲ ತಿನ್ಕೊಂತ ಫುಲ್ ಎಂಜಾಯ್ ಮಾಡ್ಕೊತ ಮದುವೆ ಮನೆಗೆ ಎಂಟ್ರಿ ಕೊಟ್ಲು. ಸೊ ನಮ್ಮ ಪೃಥ್ವಿನ ಕರ್ಕೊಂಬಂದು ಆಂಟಿಯರ್ನು ಕರ್ಕೊಂಬಂದು ನಾಷ್ಟನೆಲ್ಲ ಹಾಕಿಸಿ ಅವ್ರಿಗೆ ಊಟಕ್ಕೆ ಅಲ್ಲೇ ಕೂರಿಸಿದೆ ನಾಷ್ಟ ಮಾಡೋಕೆ. ಸೊ ಅದಾದಮೇಲೆ ಈ ಕಡೆ ನಾಷ್ಟನೆಲ್ಲ ಮುಗಿಸ್ಕೊಂಡು ಈ ಕಡೆ ಹೋಗುವಾಗ ನೋಡ್ರಿ ಮಧ್ಯಾಹ್ನದ ಊಟಕ್ಕೆ ಫುಲ್ ಬಿಸಿ ಬಜ್ಜಿ ಎಲ್ಲ ತಯಾರಾಗಕತ್ತವು. ಆ್ಯಂಡ್ ಫೈನಲಿ ನನ್ನ ಕೈಯಿಂದ ಕಾಯಿ ಇಸ್ಕೊಳ್ಳೋದು ಶಾಸ್ತ್ರ ಮಾಡಬೇಕಿತ್ತಲ್ವ. ಸೊ ಇದು ಫನ್ನಿ ಶಾಸ್ತ್ರ, ಕಾಯಿ ಇಸ್ಕೊಂಡು ಆಮೇಲೆ ಅವ್ರ ಹತ್ರ ರೊಕ್ಕ ಇಸ್ಕೊಳ್ಳೋದು. ಸೊ ನಮ್ಮನ್ನ ಅಷ್ಟು ಸುಲಭವಾಗಿ ಸೋಲಲ್ಲ, ಆಲ್ಮೋಸ್ಟ್ ಪ್ರಿಪೇರ್ ಆಗಿಬಿಟ್ಟಾರ, ಎಲ್ಲ ಫುಲ್ ಅಲರ್ಟ್ ಆಗಿಬಿಟ್ಟಾರ. ಆದರೂ ಒಂದು ಚಾನ್ಸ್ ನೋಡೋಣ ಅಂತಂದು ಟ್ರೈ ಮಾಡಿದೆ. ಆದ್ರೆ ನಮ್ಮನ್ನ ನೋಡ್ರಿ ರಿಯಾಕ್ಷನ್ ಯಾವ ಥರ ಕೊಟ್ರ ಅಂತಂದು. ನೋಡಿದ್ರಲ್ಲ ಪೂರ್ತಿ ರೆಡಿಯಾಗಿ ಕೂತ್ಬಿಟ್ಟಿದ್ರೆ. ಸೊ ಈ ಕಡೆ ಹೊರಗಡೆ ಏನೈತಿ ಮದುಮಗನಿಗೆ ಚಪ್ಪಲಿನ ಪೂರ್ತಿ ಈ ರೀತಿ ಅರ್ಶನ ಹಚ್ಚಿ ಅದಾದಮೇಲೆ ಮದುಮಗನಿಗೆ ಸ್ಟೇಜ್ ಮೇಲೆ ಈ ರೀತಿ ಚಪ್ಪಲಿನ ಹಾಕ್ತಾರೆ. ಸೊ ಅದ್ರ ಸಲುವಾಗಿ ಇಲ್ಲೇ ಪೂರ್ತಿ ಪ್ರಿಪ್ರೇಷನ್ ನಡೆಯಾಕತ್ತಿತ್ತು. ಈ ಕಡೆ ನಮ್ಮ ಅಜ್ಜಿ ನಮ್ಮ ಅಂಟಿಯರು ಅವರು ಕೂಡ ಮದುವೆಗೆ ಬಂದಿದ್ರು. ಅವ್ರು ನೋಡಿ ಪೃಥ್ವಿ ಏನೈತಿ ಫುಲ್ ಖುಷಿ ಆಗ್ಬಿಟ್ಟಿದ್ನ. ಸೊ ಅವ್ರಿಗೂ ಕೂಡ ಹಾಯ್ ಅಂತೆಲ್ಲ ಹೇಳಿದ್ನ. ಸೊ ಈ ಕಡೆ ಸ್ಟೇಜ್ ಮೇಲೆ ಮದುಮಕ್ಕಳ ಫೋಟೋಶೂಟ ನಡೆಯತ್ತಿತ್ತು. ಎಲ್ಲರೂ ಫೋಟೋಶೂಟ ಮಾಡಿಸ್ಕೊಳಕತ್ತಿದ್ರು. ಬಟ್ ನಾವು finally the wedding is over. It's over. चले एक काम कर 200 रुपए दे और 50 रुपए काट ओवर एक्टिंग के वजह ಇವಾಗ ಫುಲ್ ಸೆಲೆಬ್ರೇಷನ್ मोड सेलिब्रेशन जगमग सेलिब्रेशन ಜಗ್ಮಗ್ ಸೆಲೆಬ್ರೇಷನ್ रुको जरा सबर करो. ಕೇಕ್ ಕಟ್ ಮಾಡಿ ಕೇಕ್ ರೆಡಿ ಮಾಡಿದ್ವಿ ಸರ್ಪ್ರೈಸ್ ಆಗಿ. ಆಮೇಲೆ ಸರ್ಪ್ರೈಸ್ ಒಂದು ಗಿಫ್ಟ್ ಕೂಡ ರೆಡಿ ಮಾಡಿದ್ವಿ. A few moments later. ಕೇಕ್ ಕಟ್ ಸೆಲೆಬ್ರೇಷನ್ ಎಲ್ಲಾನು ಮುಗಿಸ್ಕೊಂಡು ಬಂದ್ವಿ. ಸೊ ನಮ್ಮ ತಂಗಿ ಪೂರ್ತಿ ಫ್ರೋಜ್ನ ಒಂದು ಬೊಕ್ಕೆನ ಪೂರ್ತಿ ರೆಡಿ ಮಾಡಿದ್ರೆ ಫುಲ್ ಎಫರ್ಟ್ಸ್ ಎಲ್ಲ ಹಾಕಿ. ಸೊ ಎಲ್ಲರೂ ಸೇರಿ ಒಂದು ಪ್ಲ್ಯಾನ್ ಮಾಡಿದ್ವಿ, ಫುಲ್ ಪ್ರಪೋಸ್ ಎಲ್ಲ ಮಾಡಿಸಿ ಒಂದು ಕ್ರಿಯೇಟ್ ಮಾಡೋಣ ಮೂಮೆಂಟ್ನ, ಲವ್ಲಿ ಮೂಮೆಂಟ್ನ ಅಂತಂದು. ಸೊ ನನ್ನ ಮದುವೆಯಲ್ಲಿ ಫುಲ್ ಖುಷಿಯಾಗಿ ಈ ಥರ ಒಂದು ಫನ್ನಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ಬೇಕಂತ ಫುಲ್ ಪ್ಲ್ಯಾನ್ ಎಲ್ಲ ಹಾಕಿದ್ವಿ. ಸೊ ಒಂದೊಂದಾಗಿ ಎಲ್ಲಾನು ಎಕ್ಸಿಕ್ಯೂಟ್ ಮಾಡ್ಕೋತಾ ಹೊಂಟ್ವಿ. ಫೈನಲಿ ನಮ್ಮಣ್ಣ ನಮ್ಮ ಅತ್ತಿಗೆಗೆ ಪ್ರಪೋಸ್ ಮಾಡ್ತಿದ್ದಾರೆ. ಸೊ ಅಣ್ಣ ಅತ್ತಿಗೆಗೆ ಇಬ್ಬರಿಗೂ ಪ್ರಪೋಸಲ್ ಎಲ್ಲ ಮುಗಿಸಿದಾದ್ಮೇಲೆ ಒಂದು ಫನ್ನಿ ಗಿಫ್ಟ್ ಕೊಡೋಣ ಅಂತಂದ ಪ್ಲಾನ್ ಮಾಡಿದ್ವಿ. ಸೊ ಇದು ಒಂದು ಎರಡು ಸ್ಲೇಟ್ ಒಳಗೆ ಒಂದು ಗೇಮ್ ಓವರ್ ಒಂದು ಗೇಮ್ ಎಂಡ್ ಅಂತಂದು. ಸೊ ಅವರಿಗೆ ಸೆಲೆಕ್ಟ್ ಮಾಡಕ್ಕೆ ಕೈ ಬಿಟ್ಬಿಟ್ಟಿದ್ವಿ. ಅವ್ರವ್ರ ಸ್ಲೇಟ್ನ ಅವ್ರವ್ರ ಸೆಲೆಕ್ಟ್ ಮಾಡಿಬಿಟ್ಟಿದ್ರು. ಬಟ್ ಇಲ್ಲಿ ಏನಾಯ್ತು ಅಂತಂದ್ರೆ ಗೇಮ್ ಎಂಡ್ ಅತ್ತಿಗೆ ಕಡೆ ಹೋಯ್ತು, ಗೇಮ್ ಸ್ಟಾರ್ಟ್ ಅಣ್ಣನ ಕಡೆ ಬಂದ್ಬಿಡ್ತು. ಬಸ್ ಹವಾ ನಿಕಲ್ ಗೈ. ಇದೆಲ್ಲ ಆದ್ಮೇಲೆ ಅತ್ತಿಗೆ ಸೋತಾದ್ಮೇಲೆ ನಮಗೆಲ್ಲರಿಗೂ ಚೀಟಿಂಗ್ ಮಾಡಿಬಿಟ್ರೆ ಸ್ಲೇಟ್ ಎಕ್ಸ್ಚೇಂಜ್ ಮಾಡಿ. चीटिंग करता है तू. ಸೊ ಪಾಪ ನಮ್ಮಣ್ಣ ಇರ್ಲಿ ಬಿಡು ಅಂತಂದು ಒಪ್ಕೊಂಡು ಸ್ಲೇಟ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಸೊ ಫೈನಲಿ ಒಂದು ಕ್ಯೂಟ್ ಆಗಿರೋ ಪಿಕ್ನ ಕ್ಲಿಕ್ ಮಾಡ್ಕೊಂಡ್ಬಂದ್ವಿ. ಸೊ ಆಗಲೇ ಪೇಸ್ಟ್ರಿ ಕೇಕ್ನ ಕಟ್ ಮಾಡಿಸಿದಲ್ಲ ಅದೊಂದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು. ನಮ್ಮ ಅದನ್ನ ಇಟ್ಕೊಂಡು ನಮ್ಮ ಮಾವನ ಮಗನಿಗೆ ಪ್ರ್ಯಾಂಕ್ ಮಾಡತ್ತಿದ್ವಿ ನಾವು. कैसा लगा मेरा मजाक?
ಸೊ ಇದೇ ಥರ ಫುಲ್ ಫನ್ನಿ ಆಗಿ ಎಲ್ಲ ಎಂಜಾಯ್ ಮಾಡ್ತಿರ್ತೀವಿ. ಆಮೇಲೆ ಈ ಕಡೆ ಬಂದು ನೋಡಿದ್ರೆ ನಮ್ಮ ತಾತ ನಮ್ಮ ಅಂಟಿಯವ್ರಿಗೆ ಎಲ್ಲರಿಗೂ ಪೃಥ್ವಿರಾಜನ್ಗೆ ಇವರೆಲ್ಲ ರಾಣಿಯರ್ ಅಂತಂದು ಹೆಸರಿಟ್ಟಿದ್ನ. ಸೊ ಅದೇ ರೀತಿ ಅವರೆಲ್ಲನೂ ಇವನ ಜೊತೆ ಪೂರ್ತಿ ಸೆಲ್ಫೀಸ್ ಎಲ್ಲ ತೊಗೊಂಡು ಮದುವೆ ಮನೆಯಿಂದ ಅವ್ರ ಊರ ಕಡೆ ಹೊರಟರು. ಸೊ ನಾವು ಕೂಡ ಇಲ್ಲೆಲ್ಲ ಊಟನ ಮಾಡಿ ಮುಗಿಸಿ ಅದಾದಮೇಲೆ ಮನೆಗೆ ಹೊರಟ್ವಿ. ಸೊ ಇನ್ನು ಮುಂದೆ ಏನಾಯ್ತು ಅಂತಂದು ನೆಕ್ಸ್ಟ್ ಬ್ಲಾಗ್ನಾಗ ನಿಮ್ಗೆ ತಿಳಿಸ್ತೀನಿ. ಸೊ ಈ ವ್ಲಾಗ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.